ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಚೆಂಡು. ಹೈಕಮಾಂಡ್ ಮುದ್ದಿನ ಕೂಸಿಗೆ ಸಿಗುತ್ತಾ ಗದ್ದುಗೆ? ದೆಹಲಿ ನಾಯಕರು ಹಾಕಿಕೊಂಡಿರುವ ಪ್ಲಾನ್ ಏನು? ಯಾರಿಗೂ ಅಸಮಾಧಾನವಾಗಲ್ಲ, ಯಾರೂ ಬಂಡಾಯವೇಳಲ್ಲ. ಕಚ್ಚಾಟ ಕಿತ್ತಾಟಗಳಿಗೆ ಅವಕಾಶವೇ ಇಲ್ಲ. ನಯವಾದ ನಿರ್ಗಮನಕ್ಕೆ ವೇದಿಕೆ ಸಜ್ಜಾಗಿದೆಯಾ? ಡಿಕೆ ಪಟ್ಟಕ್ಕೇರಲು ಕೇವಲ 3 ತಿಂಗಳು ಬಾಕಿ ಇವೆಯಾ? ಕ್ರಾಂತಿ ಬದಲಾವಣೆಗೆ ಫಿಕ್ಸ್ ಆದ ಡೇಟ್ ಯಾವುದು? ಇದೇ ಈ ಹೊತ್ತಿನ ವಿಶೇಷ ಸೈಲೆಂಟ್ ಎಕ್ಸಿಟ್. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ 2 ಕಣ್ಣು ಇದ್ದ ಹಾಗೆ. ಅವರದೇ ಆದ ವರ್ಚಸ್ಸು ಪಕ್ಷದಲ್ಲಿ ಹೊಂದಿದ್ದಾರೆ. ಅವರದೇ ಆದ ಶಕ್ತಿಯಿಂದಲೇ ಒಟ್ಟಾಗಿ ಕಾಂಗ್ರೆಸ್ನ ಈ ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಕುರ್ಚಿ ಕದನದ ವಿಚಾರದಲ್ಲಿ ಜೋಡೆತ್ತುಗಳು ಹೆಗಲಿಂದ ನೊಗ ಕೆಳಗಿಳಿಸಿ ಬಂಡಿಯನ್ನ ಎಳೆಯುವುದನ್ನ ನಿಲ್ಲಿಸಿದ್ವು. ಅದಕ್ಕೆ ಈಗ ಹೈಕಮಾಂಡ್ ಉಪಹಾರ ಸಭೆ ಎಂಬ ಮದ್ದು ಅರಿದಿದೆ. ಪಿಕ್ಚರ್ ಇನ್ನೂ ಬಾಕಿ ಇದ್ದು ಅದು ದೆಹಲಿಯಲ್ಲಿ ಅಂತಿಮಗೊಳ್ಳಲಿದೆ. ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಹೈಕಮಾಂಡ್ ಮಾಡಿಕೊಂಡಿರುವ ಪ್ಲಾನ್ ಏನು? ಯಾರನ್ನ ಹೇಗೆ ಸಮಾಧಾನ ಮಾಡಲು ಸಜ್ಜಾಗಿದೆ? ಇಲ್ಲಿದೆ ಡೀಟೇಲ್ಸ್. ಕುರ್ಚಿ ಕದನದ ಬಿಕ್ಕಟ್ಟು, ಇಕ್ಕಟ್ಟಿನಲ್ಲಿ ದೆಹಲಿ ನಾಯಕರು. ಯಾರಿಗೂ ನೋವಾದ್ರೂ ಆಗಲಿರುವ ನಷ್ಟ ಅಂತಿಂಥದ್ದಲ್ಲ ಅನ್ನೋದರ ಅರಿವು ಹೈಕಮಾಂಡ್ಗೆ ಮೊದಲಿನಿಂದಲೂ ಇದೆ. ಹೀಗಾಗಿಯೇ ದೆಹಲಿಯಲ್ಲಿಯೇ ಗದ್ದುಗೆ ದಂಗಲ್ ತೀರ್ಮಾನಕ್ಕೆ ನೇರವಾಗಿಯೇ ಕರೆದರೆ ಇದರ ಕಾವು ಬೇರೆಯದ್ದೇ ಮಟ್ಟಕ್ಕೆ ಹೋಗಲಿದೆ ಎಂದು ಅರಿತ ಹೈಕಮಾಂಡ್ ಮೊದಲು ನೀವಿಬ್ಬರು ಮಾತನಾಡಿಕೊಳ್ಳಿ ಅಂತ ಡಿಕೆಶಿ ಮತ್ತು ಸಿದ್ದುಗೆ ಸೂಚಿಸಿತ್ತು. ಅದರಂತೆ ಈಗಾಗಲೇ ಉಪಹಾರ ಕಾರ್ಯಕ್ರಮದ ನೆಪದಲ್ಲಿ ಉಭಯ ನಾಯಕರು ಮುಖಾಮುಖಿಯಾಗಿ ಕುಳಿತು ಚರ್ಚಿಸಿದ್ದಾರೆ. ಇಬ್ಬರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಲು ನಿರ್ಧಾರಕ್ಕೆ ಬಂದಿದ್ದಾರೆ. ಸಿಡಿಯಬೇಕಾಗಿದ್ದ ಜ್ವಾಲಾಮುಖಿಯೊಂದು ತಾತ್ಕಾಲಿಕವಾಗಿ ಶಮನಗೊಂಡಿದೆ. ಆದರೆ ದೆಹಲಿಯಲ್ಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ಬೆಣ್ಣೆ ಮೇಲಿನ ಕೂದಲು ತೆಗೆಯಲು ಹೈಕಮಾಂಡ್ ಸಜ್ಜು. ಸೋನಿಯಾ ನೇತೃತ್ವದಲ್ಲಿ ನಡೆಯಲಿದೆ ಮಹತ್ವದ ಸಭೆ. ಸದ್ಯ ರಾಜ್ಯದಲ್ಲಿ ಉದ್ಭವಿಸಿದ ಸಮಸ್ಯೆಯನ್ನ ಬೆಣ್ಣೆ ಮೇಲಿರುವ ಕೂದಲಿನಂತೆ ಅಂತ ಹೈಕಮಾಂಡ್ ಪರಿಗಣಿಸಿದೆ. ಅದಕ್ಕೆ ಕಾರಣ ಕುರ್ಚಿ ಕದನವೆಂಬ ವಿಷಯವೇ ಅಷ್ಟೊಂದು ಸೂಕ್ಷ್ಮವಾಗಿದೆ. ಹೀಗಾಗಿ ಸದ್ಯ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೂ ಅಳೆದು ತೂಗಿಯೇ ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲವಾದಲ್ಲಿ ರಾಜ್ಯದಲ್ಲಿ ದೊಡ್ಡ ಹಲ್ಚಲ್ ಏಳೋದು ಪಕ್ಕಾ ಅನ್ನೋ ಸತ್ಯ ಹೈಕಮಾಂಡ್ಗೆ ಗೊತ್ತು. ಹೀಗಾಗಿಯೇ ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೆಸಲಾಗ್ತಾ ಇದೆ. ಯಾರನ್ನು ಹೇಗೆ ಸಮಾಧಾನ ಮಾಡಬೇಕು ಎಂಬ ನಿರ್ಣಯಕ್ಕೆ ಬರಲು ಚರ್ಚೆಗಳು ಆಗ್ತಿವೆ. ಸದ್ಯದಲ್ಲಿಯೇ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದ್ದು ಅಂತಿಮ ತೀರ್ಮಾನ ಹೊರಬೀಳಲಿದೆ. ದೆಹಲಿ ದರ್ಬಾರ್ನಲ್ಲಿ ರಾಜ್ಯದ ಸರ್ದಾರ ಆಯ್ಕೆ. ಸಿದ್ದು ಡಿಕೆ ರಾಜ್ಯದಲ್ಲಿ ಮುಂದೆ ಯಾರ ಶಕೆ? ಒಂದು ಬಾರಿ ಒಂದು ಪಕ್ಷದಲ್ಲಿ ಜನನಾಯಕ ಅಂತ ಗುರುತಿಸಿಕೊಂಡಲ್ಲಿ ಮುಗಿತು. ಅಲ್ಲಿಗೆ ಪಕ್ಷ ಕೇಂದ್ರಿತ ಸೈಡ್ಲೈನ್ ಆಗಿ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮುನ್ನೆಲೆಗೆ ಬರುತ್ತೆ. ಒಂದು ಸಮುದಾಯ ಅಥವಾ ಒಂದು ಪ್ರಬಲ ವೋಟ್ ಬ್ಯಾಂಕ್ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತು ಬಿಡುತ್ತೆ. ಅಂತಹ ನಾಯಕರಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಬರ್ತಾರೆ. ಹೀಗಾಗಿಯೇ ಇಬ್ಬರಿಗೂ ಪಟ್ಟದ ಮೇಲೆ ಆಸೆ ಇರೋದು ಸಹಜ. ಸಿದ್ದು ಬಳಿಕ ನಾನು ಸಿಎಂ ಎಂಬ ಕೊಟ್ಟ ಮಾತನ್ನ ಇದೇ ಕಾರಣಕ್ಕಾಗಿಯೇ ಡಿಕೆ ಈ ಹಿಂದೆ ಪದೇ ಪದೇ ಉಲ್ಲೇಖಿಸಿದ್ದು. ಕುರ್ಚಿ ಬಿಟ್ಟು ನಾನು ಇಳಿಯೋದಿಲ್ಲ ಅಂತ ಇದೇ ಕಾರಣಕ್ಕಾಗಿಯೇ ಸಿದ್ದು ಪಟ್ಟು ಹಿಡಿದಿದ್ದು. ಈ ಕದನಕ್ಕೆ ಅಂತಿಮ ವಿರಾಮ ನೀಡಲು ದೆಹಲಿ ಸಜ್ಜಾಗಿದೆ. ಸೋನಿಯಾ ನೇತೃತ್ವದ ಸಭೆಯಲ್ಲಿ ಯಾರು ಮುಂದಿನ ಸಿಎಂ ಎಂಬುದು ಕೂಡ ಸ್ಪಷ್ಟವಾಗಲಿದೆ. ಹೀಗಾಗಿಯೇ ಇಷ್ಟು ದಿನ ರಾಜ್ಯದಲ್ಲಿ ಕುದಿಯುತ್ತಿದ್ದ ಕುರ್ಚಿ ಕದನದ ಜ್ವಾಲಾಮುಖಿ ಒಂದು ಹಂತಕ್ಕೆ ತಣ್ಣಗಾಗಿದೆ. ಆದರೆ ದೆಹಲಿ ದರ್ಬಾರ್ನಲ್ಲಿ ಹೈಕಮಾಂಡ್ ಮೆಚ್ಚಿನ ನಾಯಕ ಯಾರು? ಯಾರ ಮೇಲೆ ಹೈಕಮಾಂಡ್ ಕೃಪಾದೃಷ್ಟಿ ಬೀಳಲಿದೆ ಅನ್ನೋದು ಇನ್ನೂ ಗುಟ್ಟಾಗಿ ಉಳಿದಿದ್ರೂ ಕೂಡ ಕೆಲವೊಂದು ಸ್ಪಷ್ಟತೆಗಳು ಸಿಗ್ತಿವೆ.
ಬಂಡಾಯ ಕಚ್ಚಾಟಕ್ಕೆ ಅವಕಾಶವೇ ಇಲ್ಲ. ಯಾರಿಗೂ ಕೂಡ ಸಣ್ಣ ಅಸಮಾಧಾನವೂ ಆಗಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರೋ ಸದ್ಯದ ಚಾಲೆಂಜ್ ಇದು. ಇಬ್ಬರು ನಾಯಕರಲ್ಲಿ ಒಬ್ಬರಿಗೆ ಮುನಿಸು ಬಂದರೂ ಕೂಡ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಹೀಗಾಗಿಯೇ ನಾಜೂಕಿನ ಹೆಜ್ಜೆ ಇಡಬೇಕಾದ ಸ್ಥಿತಿಯಲ್ಲಿ ದೆಹಲಿ ನಾಯಕರು ಇದ್ದಾರೆ. ಕಾರಣ, ಇಬ್ಬರು ನಾಯಕರು ಪಕ್ಷದ ಎರಡು ಕಣ್ಣುಗಳು. ಎರಡು ಕಣ್ಣಿಗೆ ಬೆಣ್ಣೆಯನ್ನೇ ಸವರಬೇಕಾದ ಪರಿಸ್ಥಿತಿ ಈಗ ಬಂದಿದೆ. ಅದೇ ಕಾರಣದಿಂದಾಗಿ ಇಬ್ಬರು ನಾಯಕರಿಗೆ ಯಾವುದೇ ರೀತಿಯ ಅಸಮಾಧಾನವಾಗದ, ಯಾವುದೇ ಸಮುದಾಯ ಕಾಂಗ್ರೆಸ್ನಿಂದ ವಿಮುಖವಾಗದ, ಯಾವುದೇ ಬಂಡಾಯಗಳು ಏಳದ, ಯಾವ ಕಚ್ಚಾಟಕ್ಕೂ ಅವಕಾಶ ನೀಡದ ಒಂದು ರಣತಂತ್ರವನ್ನ ಸದ್ಯ ಕಾಂಗ್ರೆಸ್ ಹೆಣೆಯುತ್ತಿದೆ. ಆಯಾ ನಾಯಕರಿಗೆ ಸಿಗಬೇಕಾದ ಸ್ಥಾನ ಮತ್ತು ಗೌರವಕ್ಕೆ ಕಿಂಚಿತ್ತೂ ಧಕ್ಕೆ ಬರದಂತೆ ಮನವೊಲಿಸಲು ಸೂತ್ರವೊಂದು ತಯಾರಾಗಿದೆ. ರಾಜ್ಯ ಕಾಂಗ್ರೆಸ್ ಆನೆ ಬಲವಾಗಿ ನಿಂತಿರುವ ಸಿದ್ದರಾಮಯ್ಯ ಕೊಂಚ ಮುನಿಸಿಕೊಂಡ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಯೋಮಯ. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ಸಿಗೆ ಸದ್ಯ ಆನೆ ಬಲ. ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಒಂದಲ್ಲ ಒಂದು ರೀತಿ ತಮ್ಮದೇ ಪ್ರಭಾವ ಹೊಂದಿರುವ ನಾಯಕ. ಸಿದ್ದರಾಮಯ್ಯ ಬರೋದಕ್ಕಿಂತ ಮೊದಲು ಕಾಂಗ್ರೆಸ್ ಇತ್ತು, ಮುಂದೆಯೂ ಇರುತ್ತದೆ ಅಂತ ಬಾಯಿ ಮಾತಲ್ಲಿ ಹೇಳಬಹುದು. ಆದರೆ ಅದನ್ನ ಅರಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಕಾರಣ, 2006ರ ಸಮಯದಲ್ಲಿ ಕಾಂಗ್ರೆಸ್ ತೊರೆದು ಹೋಗ್ತಿದ್ದ ಅಹಿಂದ ಮತಗಳನ್ನ ವಾಪಸ್ ಕಾಂಗ್ರೆಸ್ ಜೋಳಿಗೆಗೆ ತಂದು ಹಾಕಿದ್ದು ಇದೇ ಸಿದ್ದರಾಮಯ್ಯ. ಇದು ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು. ಅವರ ಹಿಂದೆ ಅಹಿಂದ ವೋಟ್ ಬ್ಯಾಂಕ್ ಎಂಬ ದೊಡ್ಡ ಅಕ್ಷೋಹಿಣಿ ಸೈನ್ಯವೇ ಇದೆ. ಅದಕ್ಕೆ ಸೇನಾಧಿಪತಿಯಾಗಿ ಸಿದ್ದು ನಿಂತುಕೊಂಡಿದ್ದಾರೆ. ಒಂದೇ ಒಂದು ತಪ್ಪು ಹೆಜ್ಜೆ, ಆ ಅಕ್ಷೋಹಿಣಿ ಸೇನೆ ರಣರಂಗದಲ್ಲಿ ವಿರೋಧಿ ಪಾಳಯಕ್ಕೆ ಜಾರಿ ಹೋಗುವ ಭೀತಿ ಹೈಕಮಾಂಡ್ಗೆ ಇದೆ. ರಣತಂತ್ರಗಾರ, ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರು. ಕೊಟ್ಟ ಮಾತು ತಪ್ಪಿದ್ರೆ ಮುನಿಯುತ್ತೆ ಮೈಸೂರು. ಸಿದ್ದರಾಮಯ್ಯ ಅಹಿಂದ ಸಾಮ್ರಾಜ್ಯದ ಅಧಿಪತಿಯಾದ್ರೆ ಡಿಕೆ ಶಿವಕುಮಾರ್ ಪಕ್ಷದ ಶಿಸ್ತಿನ ಸೇನಾಧಿಪತಿ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಾಯಕ. ಎಸ್ಎಂ ಕೃಷ್ಣ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕ ಅನ್ನೋ ಹೆಸರು ಮಾಡಿರುವ ರಾಜಕಾರಣಿ. ನಿರಂತರ 4 ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತ ನಾಯಕ. ಪಕ್ಷ ಸಂಘಟನೆಯಲ್ಲಿ ಪಳಗಿದ ಚತುರ. ಒಂದು ಪ್ರಬಲ ಸಮುದಾಯ ಅವರ ಬೆನ್ನಿಗೆ ನಿಂತಿದೆ. ಒಂದು ವೇಳೆ ಡಿಕೆಶಿಗೆ ಕೊಟ್ಟ ಮಾತು ತಪ್ಪಿದ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಮುನಿಸಿಕೊಳ್ಳಲಿದ್ದಾರೆ. ಈ ಬಾರಿ ಜೆಡಿಎಸ್ ತೆಕ್ಕೆಯಿಂದ ಕಾಂಗ್ರೆಸ್ ಜೋಳಿಗೆಗೆ ಒಕ್ಕಲಿಗರ ಮತಗಳು ಬಂದಿದೆ. ಡಿಕೆ ಶಿವಕುಮಾರ್ ಉರುಳಿಸಿದ್ದ ಒಕ್ಕಲಿಗ ಸಿಎಂ ಎಂಬ ಟ್ರಂಪ್ ಕಾರ್ಡ್ನಿಂದ ಇದೆಲ್ಲವನ್ನೂ ಗಮನಕ್ಕೆ ತೆಗೆದುಕೊಂಡಿರುವ ಹೈಕಮಾಂಡ್ ಒಂದು ಸರಳ ಸೂತ್ರವನ್ನ ಹೆಣೆದಿದೆ. ಕುರ್ಚಿ ಕಾಯುವಿಕೆಗೆ ಬಾಕಿ ಉಳಿದಿದ್ದು 3 ತಿಂಗಳ. ಯುಗಾದಿಗೆ ಶುಭ ಸುದ್ದಿ ಕೊಡುತ್ತಾ ಹೈಕಮಾಂಡ್ ಅಂಗಳ. ಎಸ್, ವಾರವೋ ತಿಂಗಳೋ 3 ತಿಂಗಳು, ಒಟ್ನಲ್ಲಿ ಕುರ್ಚಿ ಕದನ ಮುಗಿಯೋದಂತೂ ಫಿಕ್ಸ್ ಆಗಿದೆ. ಇನ್ನು 3 ತಿಂಗಳಲ್ಲಿ ಹೈಕಮಾಂಡ್ ಮುಂದಿನ ಸಿಎಂ ಯಾರು ಅನ್ನೋದನ್ನ ಸ್ಪಷ್ಟಪಡಿಸಲಿದೆ. ಯುಗಾದಿಯ ಬೇವು ಬೆಲ್ಲ ಸಮಯದಲ್ಲಿ ಎಲ್ಲರಿಗೂ ಬೆಲ್ಲವನ್ನೇ ಹಂಚಲು ನಿರ್ಧಾರ ಮಾಡಿದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗೋದು ಫಿಕ್ಸ್ ಅಂತಲೇ ದೆಹಲಿಯ ಮೂಲಗಳು ಹೇಳ್ತಿವೆ. ಆದರೆ ಸಿದ್ದರಾಮಯ್ಯರನ್ನ ಗೌರವಯುತವಾಗಿ ಕುರ್ಚಿಯಿಂದ ಇಳಿಸಿ ಹಾಗೆಯೇ ಗೌರವಯುತವಾಗಿ ಡಿಕೆ ಶಿವಕುಮಾರ್ರನ್ನ ಅಲ್ಲಿ ಕೂರಿಸಲು ಸಜ್ಜಾಗಿದೆ. ಸಿದ್ದರಾಮಯ್ಯ ಅಷ್ಟು ಸರಳವಾಗಿ ಬಿಟ್ಟುಕೊಡ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಬಹುದು. ಅದಕ್ಕಾಗಿಯೇ ಹೈಕಮಾಂಡ್ ಬೇರೆಯದ್ದೇ ಸೂತ್ರವನ್ನ ಸೃಷ್ಟಿಸಿದೆ.
ದೆಹಲಿಯಲ್ಲಿ ವರಿಷ್ಠರು ಮಾಡಿಕೊಂಡಿರುವ ಪ್ಲಾನ್ ಆದ್ರೂ ಏನು? ಸಿದ್ದರಾಮಯ್ಯಗೆ ಸ್ಮೂತ್ ಎಕ್ಸಿಟ್ ಕಲ್ಪಿಸಲು ಏನೆಲ್ಲ ತಂತ್ರಗಾರಿಕೆ ಹೆಣಿಯಲಾಗಿದೆ? ಡಿಕೆ ಶಿವಕುಮಾರ್ಗೆ ವರಿಷ್ಠರು ಮಾತು ಕೊಟ್ಟಿದ್ರು ಅನ್ನೋದು ದಿನೇ ದಿನೇ ಸ್ಪಷ್ಟವಾಗ್ತಿರೋದು ಹೇಗೆ? ಡಿಕೆಶಿ ಸಿಎಂ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಗಲಿರುವ ಸ್ಥಾನವೇನು? ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ? ದೆಹಲಿ ರಾಜಕೀಯಕ್ಕೆ ಶಿಫ್ಟ್ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ? 2028ರ ಚುನಾವಣೆ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಫಿಕ್ಸ್. ಅವರ ನಾಯಕತ್ವದಲ್ಲಿಯೇ ಕಾಂಗ್ರೆಸ್ 2028 ಚುನಾವಣಾ ಅಖಾಡಕ್ಕೆ ಇಳಿಯಲಿದೆ. ಅಂದ್ರೆ ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗಲ್ಲ ಅಂತಾಯ್ತಲ್ಲ ಅಂತ ನಿಮಗೆ ಅನಿಸಬಹುದು. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಹೈಕಮಾಂಡ್ ಹೆಣೆದಿರುವ ಸೂತ್ರವೇ ಅದು. ಆ ಸೂತ್ರದನ್ವಯವೇ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಆಗಲಿದೆ. ವರಿಷ್ಠರು ಹೆಣೆದಿರುವ ಆ ಸೂತ್ರವೇನು? ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಹಾದಿ ಹೇಗಿರಲಿದೆ? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ವೀರೇಂದ್ರ ಪಾಟೀಲರನ್ನ ಕಿತ್ತು ಹಾಕಿ ಅಲ್ಲಿ ಬಂಗಾರಪ್ಪನವರನ್ನ ತಂದು ಪ್ರತಿಷ್ಠಾಪಿಸುವ ಮೂಲಕ ಕಾಂಗ್ರೆಸ್ ಇತಿಹಾಸದಲ್ಲಿಯೇ ದೊಡ್ಡ ಪ್ರಮಾದ ಮಾಡಿಕೊಂಡಿತ್ತು. ಆ ಹೊಡೆತದಿಂದ ಇನ್ನೂ ಕೂಡ ಕಾಂಗ್ರೆಸ್ ಚೇತರಿಸಿಕೊಂಡಿಲ್ಲ. ಅಂದು ಕಾಂಗ್ರೆಸ್ನಿಂದ ವಿಮುಖಗೊಂಡ ಲಿಂಗಾಯತ ಮತಗಳು ವಾಪಸ್ ಕಾಂಗ್ರೆಸ್ನತ್ತ ಇಂದಿಗೂ ಕೂಡ ಸಂಪೂರ್ಣವಾಗಿ ತಿರುಗಿಕೊಂಡಿಲ್ಲ. ಹೀಗಿರುವಾಗ ಅಹಿಂದ ಓಟುಗಳನ್ನ ಬಾಚಿ ತರಬಲ್ಲ ಛಾತಿ ಸಿದ್ದರಾಮಯ್ಯರಿಗಿದೆ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಅನಭಿಷಕ್ತ ದೊರೆಯಾಗಿ ಸಿದ್ದು ಮಿಂಚುತ್ತಿದ್ದಾರೆ. ಕುರುಬ ಸಮುದಾಯ ಅವರ ಬೆನ್ನಿಗೆ ನಿಂತಷ್ಟು ಗಟ್ಟಿಯಾಗಿ ಬೇರೆ ಯಾವ ಕುರುಬ ನಾಯಕರ ಬೆನ್ನಿಗೂ ಯಾವ ಪಕ್ಷದ ಹಿಂದೆಯೂ ನಿಂತಿಲ್ಲ. ಇಡೀ ಕಾಂಗ್ರೆಸ್ ಗೆಲುವಿನ ಅಡಿಪಾಯವೇ ಅಹಿಂದ ಮತಗಳು. ಸ್ಥಿತಿ ಹೀಗಿರುವಾಗ ಸಿದ್ದರಾಮಯ್ಯರನ್ನ ವೀರೇಂದ್ರ ಪಾಟೀಲರ ರೀತಿ ಕುರ್ಚಿಯಿಂದ ಇಳಿಸುವ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಲ್ಲ. ಸುಸೂತ್ರ ಸಂಧಾನದ ಸೂತ್ರ ಹೆಣೆದ ದೆಹಲಿ ವರಿಷ್ಠರು. ಯುಗಾದಿ ಬಳಿಕ ಡಿಕೆಶಿಗೆ ಪಟ್ಟಾಭಿಷೇಕಕ್ಕೆ ಈಗಲೇ ತಯಾರು. ಎಸ್, ಇಂತಹದ್ದೊಂದು ಸುದ್ದಿ ಈಗ ದೆಹಲಿ ಅಂಗಳದಿಂದಲೇ ಬರ್ತಿದೆ. ಸಿದ್ದರಾಮಯ್ಯರನ್ನ ಮನವೊಲಿಸುವ ಕಾರ್ಯಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಹಾಗಂತ ದಿಢೀರಾಗಿ ಸಿಎಂ ಅಧಿಕಾರ ಹಸ್ತಾಂತರವಾಗೋದಿಲ್ಲ. ಈ ಕದನ ಕಾವು ಯುಗಾದಿವರೆಗೂ ಜಾರಿಯಲ್ಲಿರೋ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಅಧಿವೇಶನ ನಡೆಸುವುದು ಹಾಗೂ ಮುಂದಿನ ಬಜೆಟ್ ಮಂಡನೆಗೆ ಸಿದ್ದುಗೆ ಅವಕಾಶ ನೀಡುವುದು. ಆ ಬಳಿಕ ಸಿದ್ದರಾಮಯ್ಯಗೆ ಪಕ್ಷದ ಹಿತದೃಷ್ಟಿಯಿಂದ ಅಧಿಕಾರ ಡಿಕೆಶಿಗೆ ಒಪ್ಪಿಸುವಂತೆ ಮನವೊಲಿಸುವ ಪ್ಲಾನ್ ಹೈಕಮಾಂಡ್ ಮಾಡಿಕೊಂಡಿದೆ. ಎರಡು 2028ಕ್ಕೆ ಸಿದ್ದರಾಮಯ್ಯನವರದ್ದೇ ನೇತೃತ್ವ. ಸಕ್ರಿಯ ರಾಜಕಾರಣದಲ್ಲಿ ಉಳಿಸಿಕೊಳ್ಳಲು ಪ್ಲಾನ್. ಎಸ್, ಹೈಕಮಾಂಡ್ ಈ ರೀತಿಯ ಒಂದು ಗೇಮ್ ಪ್ಲಾನ್ ಮಾಡಿಕೊಂಡಿದೆ. ಸಿದ್ದು ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಅವರಿಗೆ ಅವರ ಅನುಭವಕ್ಕೆ ಹಾಗೂ ಪಕ್ಷಕ್ಕೆ ನೀಡಿದ ಕೊಡುಗೆ ಸಿಗಬೇಕಾದ ಗೌರವದಲ್ಲಿ ಯಾವುದೇ ರಾಜಿಯಾಗದಿರಲು ಹೈಕಮಾಂಡ್ ನಿರ್ಧರಿಸಿದೆ. ಅವರ ನಾಯಕತ್ವ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರಿಯಲಿದೆ. 2028ಕ್ಕೆ ಅವರದ್ದೇ ನಾಯಕತ್ವದಲ್ಲಿ ಚುನಾವಣಾ ಅಖಾಡಕ್ಕೆ ಕಾಂಗ್ರೆಸ್ ಇಳಿಯಲಿದೆ. ಈ ಮೂಲಕ ಅಹಿಂದ ವೋಟುಗಳು ಛಿದ್ರಗೊಳ್ಳದಂತೆ ನೋಡಿಕೊಳ್ಳಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸಕ್ರಿಯ ರಾಜಕಾರಣದಿಂದ ಅವರನ್ನ ದೂರ ಇಡದೆ ಪಕ್ಷದ ಸರ್ವ ಜವಾಬ್ದಾರಿಗಳನ್ನು ಕೂಡ ಅವರಿಗೆ ವಹಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರಾ ಸಿದ್ದರಾಮಯ್ಯ? ದೆಹಲಿ ಅಂಗಳದಲ್ಲಿ ಸಿದ್ದುಗೆ ಸಿಗಲಿದೆಯಾ ಪ್ರಮುಖ ಸ್ಥಾನ? ಒಂದು ಹಂತದಲ್ಲಿ ಈ ರೀತಿಯ ಮಾತುಗಳು ಕೂಡ ಕೇಳಿಬರ್ತಿವೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟುಕೊಟ್ಟ ಮೇಲೆ ರಾಜ್ಯದ ನಾಯಕತ್ವದ ಜೊತೆಗೆ ದೆಹಲಿಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಮುಖ ಸ್ಥಾನ ನೀಡುವುದರ ಬಗ್ಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ರಾಜ್ಯ ರಾಜಕಾರಣದ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಸಿದ್ದರಾಮಯ್ಯರನ್ನ ಸಕ್ರಿಯಗೊಳಿಸಿ ಒಬಿಸಿ ಮತಗಳಿಗೆ ಗಾಳ ಹಾಕುವ ಯೋಜನೆಯಲ್ಲಿ ವರಿಷ್ಠರಿದ್ದಾರೆ.
ಅದರಲ್ಲೂ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ ಅಂತ ದೆಹಲಿಯಿಂದ ಗುಸುಗುಸು ಕೇಳಿ ಬರ್ತಿದೆ. ತಂದೆಯ ಬಳಿಕ ಮಗನಿಗೆ ಪಟ್ಟ ಕಟ್ಟಲು ಸಜ್ಜು. ಡಿಸಿಎಂ ಆಗ್ತಾರಾ ಯತೀಂದ್ರ ಸಿದ್ದರಾಮಯ್ಯ? ಹೌದು, ಇದು ಕೂಡ ಹೈಕಮಾಂಡ್ ಸುಸೂತ್ರ ಸಂಧಾನ ಸೂತ್ರಗಳಲ್ಲಿ ಒಂದು. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟಿದ ಬಳಿಕ ಕ್ಯಾಬಿನೆಟ್ ಚೇಂಜ್ ಆಗಲಿದೆ. ಆ ಕ್ಯಾಬಿನೆಟ್ನಲ್ಲಿ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೂ ಕೂಡ ಸ್ಥಾನ ಸಿಗಲಿದೆ. ಅದು ಕೂಡ ಸಾಮಾನ್ಯ ಸಚಿವ ಸ್ಥಾನವೇನಲ್ಲ. ಯತೀಂದ್ರಗೆ ಡಿಸಿಎಂ ಸ್ಥಾನ ನೀಡಿ ರಾಜ್ಯದಲ್ಲಿ ನಿಮಗೆ ಪರ್ಯಾಯ ನಾಯಕನಾಗಿ ಬೆಳೆಸುವ ಭರವಸೆಯನ್ನ ಹೈಕಮಾಂಡ್ ಸಿದ್ದರಾಮಯ್ಯಗೆ ನೀಡಲಿದೆ. ಒಂದು ವೇಳೆ ಯತೀಂದ್ರ ಡಿಸಿಎಂ ಆಗಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ನಿಮ್ಮಂತೆ ಸಿಎಂ ಕೂಡ ಆಗಬಹುದು. ಅಹಿಂದ ಓಟುಗಳು ನಿಮ್ಮ ಪುತ್ರನ ಮೂಲಕ ಕಾಂಗ್ರೆಸ್ ಜೋಳಿಗೆಯಲ್ಲಿಯೇ ಉಳಿಯುತ್ತೆ. ಹೀಗಾಗಿ ನೀವು ಒಪ್ಪಿಕೊಳ್ಳಬೇಕು ಅಂತ ಸಿದ್ದು ಮನವೊಲಿಸಲು ದೆಹಲಿ ನಾಯಕರು ಸಜ್ಜಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 3 ಡಿಸಿಎಂ. ವರಿಷ್ಠರು ಮಾಡಿಕೊಂಡಿರುವ ಅಸಲಿ ಗೇಮ್ ಪ್ಲಾನ್ ಏನು? ಎಸ್, ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದೇ ಆದಲ್ಲಿ ಡಿಕೆಶಿ ಪಡಿಯಲ್ಲಿ ಒಟ್ಟು 3 ಡಿಸಿಎಂಗಳು ಇರಲಿದ್ದಾರೆ. ಇದು ಹೈಕಮಾಂಡ್ ಮಾಡಿಕೊಂಡಿರುವ ನಿರ್ಧಾರ. ಸಿದ್ದು ಪುತ್ರನಿಗೆ ಡಿಸಿಎಂ ಸ್ಥಾನ ನೀಡುವ ಮೂಲಕ ಅಹಿಂದ ಸಮುದಾಯವನ್ನ ಸಮಾಧಾನಗೊಳಿಸುವುದು, ಒಬ್ಬರು ದಲಿತ ಮತ್ತೊಬ್ಬರು ಲಿಂಗಾಯತ ನಾಯಕನನ್ನ ಡಿಸಿಎಂ ಮಾಡುವ ಮೂಲಕ ಎಲ್ಲಾ ಸಮುದಾಯಗಳನ್ನ ಸಮಾಧಾನಗೊಳಿಸುವ ಉದ್ದೇಶದಲ್ಲಿ ದೆಹಲಿ ನಾಯಕರಿದ್ದಾರೆ. ಡಿಕೆಶಿ ಸಿಎಂ ಆದ್ರೂ ರಿಮೋಟ್ ಸಿದ್ದು ಕೈಲಿ. ಟಗರು ಹೇಳಿದವರೇ ಸಂಪುಟಕ್ಕೆ ಸೇರೋದು ಫೇಕ್ಸ್. ಹೌದು, ಡಿಕೆಶಿ ಸಿಎಂ ಆದ್ರೂ ಕೂಡ ಸಿದ್ದು ಪ್ರಭಾವ ಸರ್ಕಾರದ ಮೇಲೆ ಇದ್ದೇ ಇರುತ್ತೆ. ಆಡಳಿತ ಡಿಕೆಶಿಯದ್ದಾದ್ರೂ ಸೂಚನೆಗಳು ಸಿದ್ದರಾಮಯ್ಯನವರದ್ದೇ ಇರುತ್ತೆ. ಸರ್ಕಾರದ ರಿಮೋಟ್ ಸಿದ್ದು ಕೈಯಲ್ಲಿಯೇ ಉಳಿಯುವ ಸಾಧ್ಯತೆ ಹೆಚ್ಚಿದೆ. ಸಿದ್ದು ಹೇಳಿದ ರೀತಿಯಲ್ಲಿಯೇ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗಲಿದೆ. ಅವರು ಸೂಚಿಸಿದ ನಾಯಕನೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಲಿದ್ದಾರೆ. ಅವರು ಹೇಳಿದ ನಾಯಕರೇ ಡಿಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ. ಸಮನ್ವಯ ಸಮಿತಿಯೊಂದು ರಚನೆಯಾಗಲಿದ್ದು ಹಣಕಾಸು ಇಲಾಖೆ ಸಿದ್ದು ಬೆಂಬಲಿಗರ ಬಳಿಯೇ ಉಳಿಯುವಂತೆ ನೋಡಿಕೊಳ್ಳಲಾಗುತ್ತೆ. ಈ ಎಲ್ಲ ಷರತ್ತುಗಳ ಮೇಲೆಯೇ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಿದೆ. ದೆಹಲಿಯಲ್ಲಿ ಕೊಟ್ಟ ಮಾತು ನಿಜ ಅನ್ನೋದು ಸ್ಪಷ್ಟ. ಹೈಕಮಾಂಡ್ ನಡಿಯೇ ಹುಟ್ಟಿಸುತ್ತಿದೆ ಅನುಮಾನ. ಇಷ್ಟು ವರ್ಷಗಳ ಕಾಲ 50-50 ಪವರ್ ಶೇರಿಂಗ್, 2.5 ವರ್ಷ ಒಪ್ಪಂದ, ಇವೆಲ್ಲ ಏನೂ ಇಲ್ಲ ಅಂತಲೇ ಹೇಳಲಾಗ್ತಿತ್ತು. ನವೆಂಬರ್ ಕ್ರಾಂತಿ ಒಂದು ಭ್ರಾಂತಿ ಅಂತಲೇ ವಾದಗಳು ಕೇಳಿ ಬರ್ತಿದ್ವು. ಆದರೆ ದೆಹಲಿಯಲ್ಲಿ 2023ರಲ್ಲಿ ವರಿಷ್ಠರ ಸಮ್ಮುಖದಲ್ಲಿಯೇ ಇಂತಹದ್ದೊಂದು ಒಪ್ಪಂದ ನಡೆದಿತ್ತು ಅನ್ನೋದು ದಿನೇ ದಿನೇ ಸ್ಪಷ್ಟವಾಗ್ತಿದೆ. ಹೈಕಮಾಂಡ್ ನಡೆಗಳೇ ಇದನ್ನ ಪ್ರತಿ ಬಾರಿ ಪ್ರೂವ್ ಮಾಡ್ತಿದೆ. ಈ 3 ತಿಂಗಳ ರಾಜ್ಯ ರಾಜಕಾರಣವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಒಪ್ಪಂದದ ಮಾತಿಗೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ. ದೆಹಲಿ ವರಿಷ್ಠರ ಮಹಾ ಮೌನ ಕೊಟ್ಟ ಮಾತಿಗೆ ಸಾಕ್ಷಿ. ಯಾವುದನ್ನು ಸ್ಪಷ್ಟಪಡಿಸದೆ ಉಳಿದಿದ್ದೇಕೆ ಹೈಕಮಾಂಡ್? ಸಿದ್ದು ಬೆಂಬಲಿಗರು ನಾವು ಸಿದ್ದರಾಮಯ್ಯರನ್ನ 5 ವರ್ಷಕ್ಕೆ ಸಿಎಂ ಎಂದು ಆರಿಸಿದ್ದೇವೆ ಅಂತೆಲ್ಲ ಈ ಹಿಂದೆ ಮಾತನಾಡಿದ್ರು. ಯಾವುದೇ ಒಪ್ಪಂದ ನಡೆದಿಲ್ಲ ಅಂತಲೂ ಹೇಳ್ತಿದ್ರು. ಒಂದು ವೇಳೆ ಇದೇ ರೀತಿಯಾಗಿದ್ದಲ್ಲಿ ಹೈಕಮಾಂಡ್ ಅನ್ನು ಮಾತು ಕೊಡದೇ ಇದ್ದ ಪಕ್ಷದಲ್ಲಿ ಬಹಿರಂಗವಾಗಿ ಆ ರೀತಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಬೇಕಿತ್ತು. ಇಂದಿಗೂ ಕೂಡ ಅಂತಹ ಮಾತುಗಳು ಎಲ್ಲಿಯೂ ಯಾರಿಂದಲೂ ಕೇಳಿ ಬಂದಿಲ್ಲ.
ಇನ್ನು ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನ ಬಗ್ಗೆ ಪದೇ ಪದೇ ಮಾತನಾಡಿದಾಗ ಅವರಿಗೆ ನೋಟಿಸ್ ನೀಡಿ ಎಚ್ಚರಿಕೆ ಕೊಡಬೇಕಿತ್ತು. ಅದನ್ನೂ ಕೂಡ ಮಾಡಿಲ್ಲ. ವಿಷಯ ಅತಿರೇಕಕ್ಕೆ ಹೋದಾಗ ಡಿಕೆಶಿ ಪಕ್ಷದಿಂದ ಉಚ್ಚಾಟನೆಗೊಳ್ಳುವಂತಹ ಬೆಳವಣಿಗೆಗಳು, ಎಚ್ಚರಿಕೆಗಳು ಹೈಕಮಾಂಡ್ನಿಂದ ಬರಬೇಕಿತ್ತು. ಇದ್ಯಾವುದು ಕೂಡ ಆಗಿಲ್ಲ. ಆದರೆ ಹೈಕಮಾಂಡ್ ಪ್ರತಿ ಬಾರಿ ಡಿಕೆ ಶಿವಕುಮಾರ್ ಅನ್ನ ದೆಹಲಿಗೆ ಕರೆಸಿ ಮಾತನಾಡುವ ಕೆಲಸವನ್ನೇ ಮಾಡಿದೆ. ಅಲ್ಲಿಗೆ ಕೊಟ್ಟ ಮಾತು ಸತ್ಯ ಎಂಬುದು ಪದೇ ಪದೇ ಸಾಬೀತಾಗ್ತಿದೆ. ಒಟ್ನಲ್ಲಿ ಹೈಕಮಾಂಡ್ ಮುದ್ದಿನ ಕೂಸು ಅಂತಲೇ ಕರೆಸಿಕೊಳ್ಳುವ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟುವ ಉತ್ಸಾಹದಲ್ಲಂತೂ ವರಿಷ್ಠರು ಇದ್ದಂತೆ ಕಾಣ್ತಿದೆ. ಒಂದು ಕಡೆ ಡಿಕೆಶಿಗೆ ಪಟ್ಟ ಕಟ್ಟಿ ಮತ್ತೊಂದು ಕಡೆ ಸಿದ್ದರಾಮಯ್ಯಗೆ ಗೌರವಯುತ ನಿರ್ಗಮನ ನೀಡಲು ಕೂಡ ಮುಂದಾಗಿದೆ. ಸಿದ್ದು ಈ ನಯವಾಗಿಯೇ ನಿರ್ಗಮಿಸ್ತಾರ? ಬಂಡೆ ಪಟ್ಟಕ್ಕೇರ್ತಾರ? ಹೈಕಮಾಂಡ್ ಹೆಣೆದ ಸೂತ್ರ ಸಕ್ಸಸ್ ಆಗುತ್ತಾ? ಇದೆಲ್ಲ ಗೊತ್ತಾಗಲು ಇನ್ನು ಕೆಲವು ತಿಂಗಳುಗಳು ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.